ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9081111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. 28ನೇ ತಾರೀಕು ಈ ಗುರುವಾರ ಒಂದು ವಿಶೇಷವಾದಂತಹ ನಕ್ಷತ್ರದ ಶುಭಯೋಗವಿದೆ. ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರಗಳು ಬಹಳ ಒಂದು ಶುಭ ಬಂದರೆ ಅನ್ನುವಂತಹದ್ದು ನಿಮಗೆಲ್ರಿಗೂ ಸಹ ಗೊತ್ತು. ಅದೇ ರೀತಿ ಗುರುವಾರದಂದು ಪುಷ್ಯ ನಕ್ಷತ್ರ ಮತ್ತು ಪುನರ್ವಸು ನಕ್ಷತ್ರಗಳು ಬಂದಾಗ ಎಷ್ಟು ಶುಭಯೋಗ ಇರುತ್ತೋ ಅಷ್ಟೇ ಒಂದು ಶುಭಯೋಗ ಅನುರಾಧ ನಕ್ಷತ್ರ ಗುರುವಾರ ಬಂದಾಗ್ಯೂ ಸಹ ಇರುತ್ತೆ. ಅಂದರೆ ಗುರುವಾರ ಕೂಡ ಅನುರಾಧ ನಕ್ಷತ್ರ ಬಂದಾಗ ಗುರುರಾಯರಿಗೆ ಸ್ವಲ್ಪ ವಿಶೇಷವಾದಂತಹ ಪೂಜೆಯನ್ನು ಮಾಡುವಂತಹದ್ದು. ಮತ್ತು ನಾವು ಒಂದು ಒಳ್ಳೆಯ ಸಮಯದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ರಾಯರ ಪೂಜೆಯನ್ನು ಅವತ್ತಿನ ದಿವಸ ಮಾಡಿ ಯಾವುದಾದ್ರೂ ವ್ರತ ಪ್ರಾರಂಭ ಮಾಡಿದ್ರೆ ನಮ್ಮ ಸಂಕಲ್ಪಗಳು ಬಹಳ ಬೇಗ ಈಡೇರುತ್ತೆ ಅನ್ನುವಂತಹದ್ದು. ಈ ಗುರುವಾರದ ಪೂಜೆ ಸ್ವಲ್ಪ ವಿಶೇಷವಾಗಿರುತ್ತೆ ಮತ್ತು ಸ್ವಲ್ಪ ಬದಲಾವಣೆ ಇರುತ್ತೆ. ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವಂತಹದ್ದನ್ನು ಮಾಡಿ. ಮತ್ತು ಒಂದಷ್ಟು ಜನ ಏನು ತಪ್ಪುಗಳನ್ನ ನೀವು ಮಾಡ್ತೀರಾ ಅಂತಂದರೆ, ಗುರುವಾರದತ್ತು ಮಾತ್ರ ನೀವು ರಾಯರ ಫೋಟೋವನ್ನು, ಅಂದರೆ ವಾರ ಪೂರ್ತಿ ಒಂದೇ ಜಾಗದಲ್ಲಿರುತ್ತೆ, ಗುರುವಾರ ರಾಯರ ಪೂಜೆಗೆ ಅಂತ ಹೇಳಿ ಬೇರೆ ಕಡೆ ಎತ್ತಿಟ್ಟುಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಮತ್ತೆ ಶುಕ್ರವಾರ ಎತ್ತಿಡುವಂತಹದ್ದನ್ನು ಮಾಡ್ತೀರಾ. ಹೀಗೆ ಪ್ರತಿ ವಾರ ರಾಯರ ಫೋಟೋವನ್ನು ಜಾಗವನ್ನು ಬದಲಾಯಿಸಬೇಡಿ. ಎಲ್ಲಿ ಇಟ್ಟಿರ್ತೀರೋ ಆದಷ್ಟು ಅಲ್ಲೇ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ಆ ಪೂಜೆಯ ವಿಚಾರ ಅಂತ ಹೇಳಿ ಬಂದಾಗ ನೀವು ಆ್ಯಸ್ ಯೂಶ್ವಲ್ ಮನೆಯನ್ನು ಕ್ಲೀನಾಗಿ ಗುಡಿಸಿ ಒರೆಸ್ಕೊಳ್ಳಿ. ಹೊರಗಡೆ ಅಂಗಳವನ್ನೆಲ್ಲ ಗುಡಿಸಿ ಒರೆಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕಿ, ಹೊಸ್ತಿಲಿಗೆ ರಂಗೋಲಿ ಹಾಕಿ, ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಮಡಿ ಬಟ್ಟೆಯನ್ನು ಹಾಕ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವರ ಫೋಟೋಗೆಲ್ಲ ಹೂ ಇಟ್ಕೊಳ್ಳಿ. ಇನ್ನು ರಾಯರ ಫೋಟೋ, ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವುದಾದ್ರೂ ಫೋಟೋ ನಿಮ್ಮ ಮನೇಲಿದ್ದರೆ ಅವೆರಡನ್ನು ಸಹ ಒರೆಸ್ಕೊಳ್ಳುವಂತಹದ್ದನ್ನು ಮಾಡಿ. ಇನ್ನು ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ. ವಿಶೇಷವಾದಂತಹ ದಿನ ಆಗಿರೋದ್ರಿಂದ ಈ ಗುರುವಾರ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು. 18 ಗೆಜ್ಜೆಗಳು ಬರಬೇಕು. ಆ ಒಂದು ಗೆಜ್ಜೆ ವಸ್ತ್ರದಲ್ಲಿ 18 + 1 19. ನಾವು ಯಾವತ್ತೂ ಆಗಲಿ 18 ಅಂತ ಹೇಳಿದಾಗ ಏರಿಸುವಾಗ ಒಂದನ್ನು ಹೆಚ್ಚಿಸ್ಕೊಂಡು ಏರಿಸಬೇಕು. 19 ಗೆಜ್ಜೆಗಳಿರಬೇಕು. ಈ ರೀತಿ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಈ ಗುರುವಾರ ಏರಿಸುವಂತಹದ್ದನ್ನು ಮಾಡಿ. ರಾಯರಿಗೆ ತಪ್ಪದೆ ಸ್ವಲ್ಪ ತುಳಸಿಯನ್ನು ಹಾಕಿ ಅದರ ಜೊತೆಯಲ್ಲಿ ಸ್ವಲ್ಪ ದುಂಡು ಮಲ್ಲಿಗೆ, ಪಾರಿಜಾತ ಹೂವು, ಕನಕಾಂಬರಗಳನ್ನು ಬಳಸಿ ಅಲಂಕಾರವನ್ನು ಮಾಡಿಕೊಂಡು ಶ್ರೀಮನ್ನಾರಾಯಣನ ಪೂಜೆಗೂ ಸಹ ಸಿದ್ಧ ಮಾಡಿಕೊಳ್ಳಿ. ಅವರ ಫೋಟೋವನ್ನು ಒರೆಸಿ, ಅಂದರೆ ಶ್ರೀಹರಿಯ ಸ್ವರೂಪದ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದನ್ನು ಒರೆಸ್ಕೊಂಡು ಆ ಫೋಟೋಗೆ ಅರಿಶಿಣ, ಕುಂಕುಮ, ಗಂಧ, ಗೆಜ್ಜೆ ವಸ್ತ್ರ, ತುಳಸಿ, ಹೂಗಳೆಲ್ಲವನ್ನು ಸಹ ಹಾಕಿಬಿಟ್ಟು ಅಲಂಕಾರ ಮಾಡ್ಕೋಬೇಕು. ನಾವು ಪ್ರತಿ ಗುರುವಾರ ಏನು ಮಾಡ್ತೀವಿ ಅಂತಂದರೆ, ಶ್ರೀಹರಿಯ ಸ್ವರೂಪದ ಫೋಟೋದ ಮುಂದೆ ಒಂದು ಮಣ್ಣಿನ ದೀಪವನ್ನು ಹಚ್ತಾ ಬರ್ತಿದ್ದೀವಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ. ಆದರೆ ಇವತ್ತು ಅಂದರೆ ಈ ಗುರುವಾರ ವಿಶೇಷವಾದಂತಹ ಒಂದು ಅನುರಾಧ ನಕ್ಷತ್ರದ ಶುಭಯೋಗ ಇದೆ. ಹೀಗಾಗಿ ಒಂದು ಮಣ್ಣಿನ ದೀಪ ಬೇಡ, 2 ದೀಪವನ್ನು ಹಚ್ಚಬೇಕು ಶ್ರೀಹರಿಯ ಸ್ವರೂಪದ ಫೋಟೋದ ಮುಂದೆ. ವಿಡಿಯೋವನ್ನು ಸರಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಶ್ರೀಹರಿಯ ಫೋಟೋದ ಮುಂದೆ ಏನಕ್ಕೋಸ್ಕರ ನಾವು ಶ್ರೀಹರಿಯ ಸ್ವರೂಪದ ಫೋಟೋದ ಮುಂದೆ ಹಚ್ಚುವಂತಹದ್ದು? ರಾಯರು ಸದಾ ಆರಾಧಿಸುವಂತಹ ಒಂದು ಆರಾಧ್ಯ ದೈವ ಶ್ರೀಹರಿ. ಅವರನ್ನು ಸ್ಮರಿಸದೆ ನೆನೆಯದೆ ನಾವು ರಾಯರ ಪೂಜೆಯನ್ನು ಮಾಡುವಂತಹದ್ದು ಅಷ್ಟು ಶ್ರೇಷ್ಠ ಅಲ್ಲ.
ಮತ್ತು ನಿಮಗೆ ಒಂದು ವಿಶೇಷವಾದಂತಹ ಫಲಗಳು ಬೇಗ ಲಭಿಸ್ಬಿಡುತ್ತೆ. ರಾಯರ ಜೊತೆಗೆ ನೀವು ಯಾವಾಗ ಹರಿಯನ್ನು ಆರಾಧಿಸ್ತೀರಾ ಆವಾಗ ಬೇಗ ಫಲವನ್ನು ಗುರುರಾಯರು ನಿಮಗೆ ಕರುಣಿಸ್ತಾರೆ. 2 ಮಣ್ಣಿನ ದೀಪ ಆದರೂ ಸರಿ, ಇಲ್ಲ 2 ನಾರ್ಮಲ್ ದೀಪ ಆದ್ರೂ ಕೂಡ ಹಚ್ಕೋಬಹುದು ನೀವು. ಆದಷ್ಟು ಆ ದೀಪಗಳಿಗೆ ತುಪ್ಪವನ್ನು ಹಾಕಲಿಕ್ಕೆ ಪ್ರಯತ್ನ ಪಡಿ, ಬೇಗ ನಿಮ್ಮ ಕಷ್ಟಗಳು ತೀರುತ್ತೆ. ಶ್ರೀಹರಿಯ ಸ್ವರೂಪದ ಫೋಟೋದ ಮುಂದೆ ಸಹ ಗುರುವಾರ ನೀವು ತುಪ್ಪದ ದೀಪ ಹಚ್ಚೋದ್ರಿಂದನೂ ಎಷ್ಟೋ ಕಷ್ಟವನ್ನು ಕಳ್ಕೊತೀರ. ಇನ್ನು ರಾಯರದು ಅಲಂಕಾರ ಮಾಡ್ಕೊಂಡಿರ್ತೀರ, ರಾಯರ ಮುಂದೆ 2 ಮಾಮೂಲಿ ದೀಪ, ಅದನ್ನು ಬಿಟ್ಟು ನೀವು 5 ಮಣ್ಣಿನ ದೀಪಗಳನ್ನು ಹಚ್ಕೋಬೇಕಾಗುತ್ತೆ. ಅಂದರೆ 5 ಮಣ್ಣಿನ ದೀಪಾರಾಧನೆ ಮಾಡ್ತಿರಲ್ವ, ಅದನ್ನು ತಪ್ಪದೇ ಮಾಡಬೇಕು. ಯಾಕೆ ಅಂತಂದರೆ ವಿಶೇಷವಾದಂತಹ ನಕ್ಷತ್ರದ ಶುಭಯೋಗ ಇದ್ದಾಗ ಈ 5 ಮಣ್ಣಿನ ದೀಪಾರಾಧನೆ ರಾಯರಿಗೆ ಮಾಡೋಂತಹದ್ದು ವಿಶೇಷ ಫಲವನ್ನು ಕೊಡುತ್ತೆ. ಮೊದಲು ತುಳಸಿ ಪೂಜೆ ಮಾಡ್ಕೊಳ್ಳಿ, ತುಳಸಿ ಗಿಡದ ಹತ್ರ ದೀಪ ಹಚ್ಚಿ, ದೇವರ ಮನೆಯಲ್ಲಿ 2 ದೀಪ ಹಚ್ಕೊಳ್ಳಿ, ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿಕೊಂಡು ಆ ದೀಪ ಹಚ್ಚಬೇಕು. ಅದಾದಮೇಲೆ ಶ್ರೀಹರಿಯ ಸ್ವರೂಪದ ಫೋಟೋ ಮುಂದೆ ಏನಿಟ್ಟಿರ್ತೀರ 2 ದೀಪ ಅದನ್ನು ಹಚ್ಕೊಳ್ಳಿ. ಅದಾದ ಮೇಲೇ ನೀವು ರಾಯರ ಹತ್ರ 2 ದೀಪ ಇರುತ್ತಲ್ಲ, 2 ದೀಪ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಚ್ಚಬೇಕು. ಅದನ್ನು ಹಚ್ಚಿಬಿಟ್ಟು ಊದ್ಗಡ್ಡಿಯಿಂದ ಧೂಪ ತೋರಿಸಿದಾದ ಮೇಲೆ ಮತ್ತೆ ನೀವೇನು ಮಾಡಬೇಕು, ಬಲಗೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನಿಮ್ಮ ಮನೆಯ ಎಲ್ಲ ಕಷ್ಟ ಏನಿದೆ ಹೇಳಿಕೊಂಡು, ಅಥವಾ ರಾಯರಿಂದ ಏನಾದರೂ ಇಷ್ಟಾರ್ಥ ಈಡೇರಿಕೆ ಆಗಬೇಕು ನಿಮಗೆ ಅನ್ನೋ ಹಾಗಿದ್ರೆ ಅದನ್ನು ಕೂಡ ಹೇಳಿಕೊಂಡು ನೀವೇನು ಮಾಡಬೇಕಾಗತ್ತೆ, ಆ ದೀಪಗಳನ್ನು ಹಚ್ಕೊಳ್ಳೋದಕ್ಕೆ ಅಂದರೆ 5 ಮಣ್ಣಿನ ದೀಪಾರಾಧನೆಗೆ ಸಿದ್ಧ ಮಾಡ್ಕೊಂಡಿರ್ತೀರಲ್ವ, ಅಲ್ಲಿ ಅಕ್ಷತೆಯನ್ನು ಆ ದೀಪಗಳಿಗೆ ಹಾಕಿಬಿಟ್ಟು ಹೂಬತ್ತಿಗಳನ್ನು ಹಾಕಿ, ಕೇಳ್ತೀರ ಕಮೆಂಟಲ್ಲಿ ಯಾವ ಬತ್ತಿ ಅಂತಂದು, ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸ್ಕೊಂಡು ಹಾಕಿಬಿಟ್ಟು 1 ಸ್ಪೂನ್ ತುಪ್ಪ ಹಾಕಿ ಸಾಕು. ಜಾಸ್ತಿ ತುಪ್ಪವನ್ನು ಹಾಕಬಾರ್ದು ಮಣ್ಣಿನ ದೀಪಗಳಿಗೆ. ಹಾಕಿಬಿಟ್ಟು ಈ 5 ಮಣ್ಣಿನ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡೋದಾದರೆ ಬೆಳಗ್ಗಿನ ಜಾವ 4 ಗಂಟೆ 5 ನಿಮಿಷದಿಂದ 5 ಗಂಟೆ 15 ನಿಮಿಷದ ತನಕ ಬಹಳ ಶುಭ ಇದೆ. ಆ ಸಮಯದ ಒಳಗೆ 4:05ರಿಂದ 5:15 ಆ ಸಮಯದ ಒಳಗೆ 5 ಮಣ್ಣಿನ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಅಷ್ಟರ ಒಳಗಡೆ ನೀವು ಇದೆಲ್ಲ ಆದಮೇಲೆ ಸ್ತೋತ್ರ ಸೇವೆಯನ್ನು ಮಾಡ್ಕೋಬೇಕು. ಅವತ್ತಿನ ದಿವಸ ತಪ್ಪದೆ ಯಾರೆಲ್ಲ ಸಾಲಬಾಧೆಯಲ್ಲಿ ಇದ್ದೀರಾ, ಅಂದರೆ ಸಾಲ ಮಾಡಿಕೊಂಡು ನರಳಾಡ್ತಾ ಇದ್ದೀರಾ ಅಂತಹವರು ರಾಯರ ಒಂದು ಋಣ ಪರಿಹಾರ ಸ್ತೋತ್ರ ಅಂತ ಹೇಳಿ ಬರುತ್ತೆ. ಋಣ ಪರಿಹಾರ ಸ್ತೋತ್ರ ಅದನ್ನು 21 ಅಥವಾ 48 ಬಾರಿ ಹೇಳ್ಕೊಳ್ಳಿ. ನನ್ನ ಹಳೆ ವಿಡಿಯೋಸ್ ನೋಡಿ, ಅದರ ಸ್ತೋತ್ರದ್ದೇ ಒಂದು ವಿಡಿಯೋ ಹಾಕಿದ್ದೀನಿ ನಾನು. ಋಣ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದು. ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಳ್ಳಿ. ಇವತ್ತು ವಿಷ್ಣು ಸಹಸ್ರನಾಮ ಬೇಡ, ಅನುರಾಧ ನಕ್ಷತ್ರದ ಶುಭಯೋಗ ಇರೋದ್ರಿಂದ ಅಷ್ಟೋತ್ತರ ಹೇಳ್ಕೊಳ್ಳೋದಕ್ಕೆ ಶುಭ ಫಲ. ಹೀಗಾಗಿ ಸಹಸ್ರನಾಮ ಬೇಡ, ವಿಷ್ಣುವಿನ ಅಷ್ಟೋತ್ತರ ಹೇಳ್ಕೊಳ್ಳಿ, ರಾಯರ ಅಷ್ಟೋತ್ತರ ಹೇಳ್ಕೊಳ್ಳಿ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳ್ಕೊಳ್ಳಿ. ಯಾವ ಕಾರಣಕ್ಕೂ ಹೆಣ್ಮಕ್ಳು ದಯಮಾಡಿ ಯಾರೋ ಹೇಳ್ತಾರೆ ಅಂತಂದು ಮನೆಯಲ್ಲಿ ಗುರುಸ್ತೋತ್ರ ಅಂದರೆ ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋಬ್ಧಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷರ ಸ್ಪೃಶಂತಿ ಅಂತ ಹೇಳಿ ರಾಯರದು ಒಂದು ಸ್ತೋತ್ರ ಬರುತ್ತೆ. ದಯಮಾಡಿ ಅದನ್ನು ಹೇಳ್ಕೋಬೇಡಿ. ನಾನು ಹಿಂದಿನ ವಿಡಿಯೋಸಲ್ಲಿ ಮಂತ್ರಾಲಯದ ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿದೆ, ಹೆಣ್ಮಕ್ಳು ಹೇಳ್ಕೋಬಾರ್ದು ಮನೆಯಲ್ಲಿ ಅಂಥೇಳಿ ಅಪ್ರೂಫ್ ಸಮೇತ ಹಾಕಿದ್ದೀನಿ. ಅಂದರೂ ಸಹ ಇನ್ನೂ ಹೆಣ್ಮಕ್ಳು ಹೇಳ್ಕೊಂಡು ಯಾಕೆ ನೀವು ಕಷ್ಟವನ್ನು ಹೇಳ್ಕೋತಿರೋ ನನಗಂತೂ ಗೊತ್ತಿಲ್ಲ. ದಯಮಾಡಿ ಆ ಸ್ತೋತ್ರವನ್ನು ಹೆಣ್ಣುಮಕ್ಕಳು ಪಾರಾಯಣ ಮಾಡಬಾರ್ದು. ಅದರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ. ಮನೆಗೆ ಬಹಳ ಕಷ್ಟಗಳು ಎದುರಾಗುತ್ತೆ ಆ ಸ್ತೋತ್ರ ಪಾರಾಯಣವನ್ನು ಹೆಣ್ಮಕ್ಳು ಮಾಡೋದ್ರಿಂದ. ಇದಾದ ನಂತರ 2 ತುಪ್ಪದ ಬತ್ತಿಯ ಸೇವೆಯನ್ನು ಮಾಡಿ ರಾಯರಿಗೆ ಅಂದರೆ ಆರತಿ ಮಾಡುವಂತಹದ್ದು. 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿಬಿಟ್ಟು ರಾಯರಿಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಬೇರೆ ಹಣ್ಣುಗಳನ್ನು ಇಟ್ಟು ಒಂದು ಕಾಯಿಯನ್ನು ಹೊಡೀರಿ. ಈ ವಾರ ತಪ್ಪದೆ ಒಂದು ಕಾಯಿ ಹೊಡೀರಿ. ಗುರುವಾರ ಚೆನ್ನಾಗಿದೆ. ಮತ್ತು ಏನು ನೈವೇದ್ಯಕ್ಕೆ ಇಡಬಹುದು ಅಂತಂದರೆ ಹಯಗ್ರೀವ ಮಾಡಿ. ಈ ವಾರ ರಾಯರಿಗೆ ಪ್ರಿಯವಾದಂತಹ ನೈವೇದ್ಯ, ಬಹಳ ಒಂದು ವಿಶೇಷವಾದಂತಹ ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪ್ರಿಯವಾದಂತಹ ಒಂದು ನೈವೇದ್ಯ ಇಡೋದ್ರಿಂದನೂ ರಾಯರ ಪ್ರೀತಿಗೆ ಪಾತ್ರರಾಗ್ತೀರ. ಈ ನೈವೇದ್ಯವನ್ನು ಇಟ್ಬಿಟ್ಟು ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಡಿ. ಈ ವಾರ ವಿಶೇಷ ನಕ್ಷತ್ರದ ಒಂದು ಯೋಗ ಇರೋದ್ರಿಂದ ರಾಯರ ಮಠಕ್ಕೆ ಹೋಗಿ
ನೀವು 5 ಮಣ್ಣಿನ ದೀಪಗಳನ್ನು ಹಚ್ಚಿಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬನ್ನಿ, ಒಳ್ಳೆಯದು. ವಿಡಿಯೋಸ್ ನಾನು ರೆಗ್ಯುಲರಾಗಿ ನೋಡ್ತಿದ್ರೆ ಗೊತ್ತಿರುತ್ತೆ. ಅಂದರೆ ಒಂದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟಲ್ಲಿ 5 ಮಣ್ಣಿನ ದೀಪಗಳನ್ನು ತುಪ್ಪದಲ್ಲಿ ಹೂಬತ್ತಿ ಹಾಕಿ ಹಚ್ಚಿ ರಾಯರಿಗೆ ಬೆಳಗ್ಬಿಟ್ಟು ನೀವು ಅಲ್ಲೇ ಮಠದಲ್ಲೇ ಅದನ್ನು ಬಿಟ್ಟು ಬಂದುಬಿಡಬೇಕು. ಎಲ್ಲವನ್ನು ಮಾಡ್ತಾ ಹೋಗಿ, ಖಂಡಿತ ಒಳ್ಳೆಯದಾಗತ್ತೆ. ಕೆಲವ್ರು ಹೆಂಗೆ ಅಂದರೆ ಬಹಳ ಒಂಥರ ಲೈಫಲ್ಲಿ ಡಿಪ್ರೆಷನ್ಗೆ ಹೊಟ್ಟೋಗಿರ್ತೀರ. ಆ ಪೂಜೆ ಮಾಡಿದೆ, ಈ ಪೂಜೆ ಮಾಡಿದೆ, ಏನೂ ಒಳ್ಳೆಯದಾಗಲಿಲ್ಲ. ಪೂಜೆ ಮಾಡ್ತಾ ಇರ್ತೀವಿ ನಿಜ, ಹೇಗೆ ಮಾಡ್ತಾ ಇರ್ತೀವಿ, ವಾರವನ್ನು ಮಾಡ್ತಾ ಇರ್ತೀವಿ ನಿಜ, ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದೀವ ಅದನ್ನೊಂದು ಸರ್ತಿ ನೋಡಿ. ಫ್ರೀ ಆಗಿದ್ದಾಗ ಮನೆ ದೇವರ ವಾರ ಹೇಗೆ ಮಾಡಬೇಕು ಅನ್ನುವಂತಹ ವಿಡಿಯೋವನ್ನು ಹಾಕಿದ್ದೀನಿ, ಅದನ್ನು ನೋಡಿ ಮನೆ ದೇವರ ವಾರಗಳನ್ನ ಸರಿಯಾಗಿ ಮಾಡಿ, ರಾಯರ ಪೂಜೆ ಸರಿಯಾಗಿ ಮಾಡಿ, ನಿಷ್ಠೆಯಿಂದ ಏಕಾದಶಿ ಉಪವಾಸ ಮಾಡಿ. ಖಂಡಿತ ರಾಯರು ಕಷ್ಟ ಕಳೀತಾರೆ, ಕೈ ಬಿಡೋದಿಲ್ಲ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.